ನೋಡಿ ಹಿಂಗು ಜೊತೆಗೆ ಮೆಂತ್ಯ ಸ್ವಲ್ಪ ಲೈಟಾಗಿ ಗೋಲ್ಡ್ ಕಲರ್ ಆಗಬೇಕು ಸರ್. ನಾವು ಆಲ್ಮೋಸ್ಟ್ ನಮ್ಮ ಕಸ್ಟಮರ್ಗಳು ನಮ್ಮ ಹತ್ರ ಸಾಂಬಾರೆಲ್ಲ ತಿಂತಿರಲ್ಲ ಸರ್, ಸಾಂಬಾರ್ ಪುಡಿ ನೀವೇ ಮಾಡ್ಕೊಟ್ಬಿಡಿ, ಒಂದೊಂದು ಕೆಜಿ ಅಷ್ಟು 2 kg ಅಷ್ಟು. ನಾವು ಮಾಡೋ ಸಾಂಬಾರು ಆಲ್ಮೋಸ್ಟ್ 4 ತಿಂಗಳು ಇಟ್ಟರು ಏನು ಸ್ಮೆಲ್ ಹಾಳಾಗಲ್ಲ. ನಮ್ಮ ಗೌಡ್ರ ಸ್ಟೈಲಲ್ಲಿ ನಾವು ಮೆಣಸು ಯೂಸ್ ಮಾಡ್ತೀವಿ. ಮಾಡ್ತೀರಾ? ಆ ರೀತಿ ಅಳತೆ ಪ್ರಮಾಣ ಗೊತ್ತಿದ್ರೆ ಯಾವ ರೀತಿನಾದ್ರು ಮಾಡ್ಬೋದು ಸರ್. ಬ್ಯಾಡಿಗೆ ಮೆಣಸಿಕಾಯಿ ಹಾಕಿದ್ಮೇಲೆ ಬ್ಯಾಡಿಗೆ ಮೆಣಸಿಕಾಯಿ ಉಗುರು ಬೆಚ್ಚಗಾಗಬೇಕು, ಹಿಂಗ್ ಮುಟ್ಟು ನೋಡಿದ್ರೆ ಬೆಚ್ಚಗಿರ್ಬೇಕು, ಆ ಟೈಪ್ ವರ್ಗು ಉರಿಯಬೇಕು. ಕಲರ್ ಬಂದಿದೆ, ನೀಟಾಗಿದೆ. ಈಗ ಬಾ ಈ ಮಾಡ್ಕೊಂಡ್ ಬಂದ್ರಿ ಸರ್, ನೋಡಿ ಹೇಗಿದೆ ಕಲರು, ಬಣ್ಣ. ಆರ್ಡರ್ ಮಾಡಿದ್ರೆ ನೀವೇನಾದ್ರು ಪೌಡರ್ ಕೊಡ್ತೀರಾ ಸರ್? ಖಂಡಿತ ಕೊಡ್ತೀನಿ ಸರ್. ನೀವು ಫಸ್ಟ್ ಹೇಳಿದ್ರೆ ನಾನು ಒಂದು ವಾರದಲ್ಲಿ ರೆಡಿ ಮಾಡಿ ಕೊಡ್ತೀನಿ ಸರ್. ನಮಸ್ಕಾರ ವೀಕ್ಷಕರೇ, ಕಿರಣ್ ಕೆ ಗೌಡ, ಕಿರಣ್ ಕ್ಯಾಟ್ರಿಂಗು. ಇದು ಲಗ್ಗೆರೆ ಚೌಡೇಶ್ವರಿ ನಗರ, ಅಪೋಲೋ ಪಬ್ಲಿಕ್ ಸ್ಕೂಲ್ ಎದುರಿಗೆ ಅಂತ ಹೇಳಿದೆ ನಾನು. ಇವತ್ತು ಅವರು ನಾಟಿ ಶೈಲಿ ಅಂದರೆ ಅವರ ಸಾಂಬಾರು, ಈ ಗೌಡ್ರ ಸಾಂಬಾರು ಬಹಳ ಟೇಸ್ಟಿಯಾಗಿರುತ್ತೆ. ಸೊ ಆ ಒಂದು ಕ್ಯಾಟ್ರಿಂಗ್ ಶೈಲಿಯ ಸಾಂಬಾರು, ಅದರ ಪುಡಿ ಮೊದಲು ನೋಡ್ಬಿಡೋಣ. ಅದಕ್ಕಾಗಿ ಬಂದಿದ್ದೀವಿ, ಕೇಳ್ಕೊಂಡಿದ್ದೀವಿ. ಈ ಸಾಂಬಾರು ಪುಡಿ ವಿಭಿನ್ನವಾಗಿರುತ್ತೆ ಅಂತ ಹೇಳಿದರು, ಅದನ್ನು ನೋಡೋಕ್ಕೋಸ್ಕರ ಬಂದಿದ್ದೀವಿ. ಬನ್ನಿ, ಕಿರಣ್ ಅವರಿಂದ ಸಾಂಬಾರು ಪುಡಿ ನಾಟಿ ಶೈಲಿ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನೋಡಿ, ನೀವು ನಾಟಿ ಶೈಲಿ ಸಾಂಬಾರನ್ನ ನೀವು ಟೇಸ್ಟ್ ಮಾಡಲೇಬೇಕು. ನಮ್ಮದು ಡಿಫ್ರೆಂಟ್ ಆಗಿರುತ್ತೆ. ಆಮೇಲೆ ನಮಗೆ ಕೂಡ ಕುತೂಹಲ, ನಾವು ಎಲ್ಲ ರೀತಿ ನೋಡ್ಬಿಟ್ಟಿವಿ ಸಾಂಬಾರ್ ಪುಡಿ ಎಲ್ಲ. ಹೌದು ಸರ್. ಸೊ ನೀವು ಹೇಳಿದಾಗ ನಮಗೆ ಅದು ತಡ್ಕೊಳಕ್ಕಾಗಲಿಲ್ಲ, ಫಸ್ಟ್ ಪುಡಿ ತೋರಿಸಿದ್ವಿ ನಾವು. ಖಂಡಿತ ಸರ್, ನಿಮ್ಗೆ ಅದಕ್ಕೋಸ್ಕರನೇ ಇವತ್ತು ಗೌಡ್ರ ಸ್ಟೈಲ್, ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಲ್ಲ, ಅದಕ್ಕೋಸ್ಕರ ಗೌಡ್ರ ಸ್ಟೈಲ್ ಹೇಗೆ ಮಾಡ್ತೀವಿ, ಯಾವ ರೀತಿ ಇಂಗ್ರೀಡಿಯೆಂಟ್ ಹಾಕ್ತಿವಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ ಸರ್. ವೀಕ್ಷಕರು ಕೂಡ ಮನೇಲಿ ಮಾಡ್ಕೊಂಡು ಆನಂದಿಸ್ಬೋದು. ಕಿರಣ್ ಅವರು ನಮಗೆ ಅವರ ಶೈಲಿಯಲ್ಲಿ ಅಂದರೆ ಸಾಂಬಾರು ತಿಂದರೆ ಗೌಡ್ರ ಸಾಂಬಾರು ತಿನ್ಬೇಕಂತಾರೆ. ಹೌದು ಸರ್. ಸಾಂಬಾರ್ ಪೌಡ್ರಿಗೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳ್ತೀನಿ. ಅದು ನಾಟಿ ಸ್ಟೈಲ್ ಸಾಂಬಾರ್ ಪೌಡ್ರಿಗೆ ಫಸ್ಟು 300 ಗ್ರಾಮ್ ಅಷ್ಟು ಧನಿಯಾ, ಮೆಣಸು 100 ಗ್ರಾಮ್, ಜೀರಿಗೆ 150 ಗ್ರಾಮ್, ಕಡಲೆಬೇಳೆ 50 ಗ್ರಾಮ್, ಉದ್ದಿನ ಬೇಳೆ 25 ಗ್ರಾಮ್, ಸ್ವಲ್ಪ ಅರಿಶಿನ, ಹಿಂಗು ಒಂದು 2-3 ಪೀಸ್ ಹಿಂಗು, 25 ಗ್ರಾಮ್ ಮೆಂತ್ಯ, ಅರ್ಧ kg ಬ್ಯಾಡಗೆ ಮೆಣಸಿಕಾಯಿ, ಜೊತೆಗೆ ಕರಿಬೇವು ಸ್ವಲ್ಪ. ಸೊ ಇಷ್ಟು ಐಟಮ್ ಇದೆ ಸರ್. ಈಗ ಮಾಡೋ ವಿಧಾನ ನೆಕ್ಸ್ಟ್ ಹೇಳ್ಕೊಡ್ತೀನಿ ಸರ್. ಫಸ್ಟ್ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕೋತೀವಿ ಸರ್, ಒಂದು ಸೌಟ್ ಅಷ್ಟು ಎಣ್ಣೆ ಹಾಕೊಂಡು ಒಲೆ ಹಚ್ತಾ ಇದೀನಿ ಸರ್. ಲೈಟಾಗಿ ಎಣ್ಣೆ ಕಾದಿದೆ. ಎಣ್ಣೆ ಕಾದಿದೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಮೆಂತ್ಯ, 25 ಗ್ರಾಮ್ ಅಷ್ಟು ಮೆಂತ್ಯ. ಫಸ್ಟ್ ಮೆಂತ್ಯ ಬಿತ್ತು. ನೋಡಿ, ಮೆಂತ್ಯ ಹಾಕಿದೀನಿ. ಮೆಂತ್ಯ ಜೊತೆ ಸರ್ ಹಿಂಗು ಒಂದು 4 ಪೀಸು ಈ ಥರ ಕಟ್ ಮಾಡಿ, ಸಣ್ಣದಾಗಿ ಕಟ್ ಮಾಡಿ ಒಂದು 4 ಪೀಸ್ ಹಿಂಗೆ ಹಾಕಿದ್ದೀನಿ ಸರ್. ನೋಡಿ, ಹಿಂಗು ಜೊತೆಗೆ ಮೆಂತ್ಯ ಸ್ವಲ್ಪ ಲೈಟಾಗಿ ಗೋಲ್ಡ್ ಕಲರ್ ಆಗಬೇಕು. ಯಾವಾಗಲೂ ಫ್ಲೇಮು ಕಮ್ಮಿಲೇ ಇಡಿ, ಮೀಡಿಯಂ ಫ್ಲೇಮಲ್ಲಿ ಇಡಿ, ದೀಪ ಥರ ಇರಬೇಕು ಪೌಡ್ರ್ ಮಾಡ್ಬೇಕಾರೆ. ಲೈವ್ ಆಗಿ ಇವತ್ತು ಗೌಡ್ರ ಶೈಲಿಯ ಸಾಂಬಾರ್ ಪುಡಿ ನೋಡಿ. ಸ್ವಲ್ಪ ಈಗ ಹಿಂಗು ಮೆಂತ್ಯ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ. ಈಗ ನೆಕ್ಸ್ಟು 100 ಗ್ರಾಮ್ ಕಡಲೆಬೇಳೆ, 50 ಗ್ರಾಮ್ ಉದ್ದಿನಬೇಳೆ. ಸರ್, ನಾವು ಆಲ್ಮೋಸ್ಟ್ ನಮ್ಮ ಕಸ್ಟಮರ್ಗಳು ನಮ್ಮ ಹತ್ರ ಸಾಂಬಾರೆಲ್ಲ ತಿಂತಿರಲ್ಲ ಸರ್, ಸಾಂಬಾರ್ ಪುಡಿ ನೀವೇ ಮಾಡ್ಕೊಟ್ಬಿಡಿ, ಒಂದೊಂದು kg ಅಷ್ಟು 2 kg ಅಷ್ಟು. ನಾವು ಮಾಡೋ ಸಾಂಬಾರು ಆಲ್ಮೋಸ್ಟ್ 4 ತಿಂಗಳು ಇಟ್ಟರು ಏನು ಸ್ಮೆಲ್ ಹಾಳಾಗಲ್ಲ, ಅದೇ ಸ್ಮೆಲ್ ಇರುತ್ತೆ. ನಮ್ಮ ಕಸ್ಟಮರ್ ಅದಕ್ಕೆ ಖುಷಿಯಾಗಿರೋದು. ನೆಕ್ಸ್ಟ್ ಇದೇ ಪೌಡರ್ ಯೂಸ್ ಮಾಡಿ ಸಾಂಬಾರು ಮಾಡ್ಬಿಡೋಣ. ಖಂಡಿತ ಸರ್, ಖಂಡಿತ ಒಂದ್ಸಲ ಮಾಡಿ, ಅವಾಗ ಟೇಸ್ಟ್ ನೋಡ್ಬೋದು. ಗೋಲ್ಡ್ ಕಲರ್ ಆಗಿದೆ. ಹೌದು, ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಸ್ವಲ್ಪ ಗೋಲ್ಡ್ ಕಲರ್ ಬಂದಿದೆ. ಹೌದು. ಈ ಟೈಮಲ್ಲಿ ನಾವು ಸರ್ ಯೂಶಲಿ ಉಡುಪಿ ರಸಮ್ಗೆ ಮೆಣಸು ಯೂಸ್ ಮಾಡಲ್ಲ. ನಮ್ಮ ಗೌಡ್ರ ಸ್ಟೈಲಲ್ಲಿ ನಾವು ಮೆಣಸು ಯೂಸ್ ಮಾಡ್ತೀವಿ. ಮಾಡ್ತೀರಾ? ಅದು 100 ಗ್ರಾಮ್ ಹಾಕೋತಾ ಇದೀನಿ ಸರ್. ಎಷ್ಟಿದು? 100 ಗ್ರಾಮ್. 100 ಗ್ರಾಮ್ ಮೆಣಸು ಒಂದು ಸ್ವಲ್ಪ ಚಟಾಪಟ ಅಂತ ಸಿಡಿಬೇಕು. ಅದೊಂಚೂರು ಕಲರ್ ಬಂದಾಗ ಆಮೇಲೆ ಜೀರಿಗೆ ಹಾಕೋಣ ಸರ್. ಓಹೋ, ಓಕೆ. ಇದು ಡಿಫ್ರೆನ್ಸು. ಹಾಂ,
ಸರ್ ನೋಡಿ ಈಗ ಅದು ಸಿಡಿತಾ ಇದೆ ಮೆಣಸು. ಈ ಟೈಮಲ್ಲಿ ನಾವು ಜೀರಿಗೆ ಕೂಡ ಆ್ಯಡ್ ಮಾಡ್ತೀವಿ. 150 ಗ್ರಾಮ್ ಜೀರಿಗೆ ಆ್ಯಡ್ ಮಾಡಿದ್ದೀವಿ ಸರ್. ಈ ಟೈಮಲ್ಲೇ ಒಂದು 4 ರಿಂದ 5 ಕಡ್ಡಿ ಕರಿಬೇವು. ಓಕೆ ಸರ್. ಕರಿಬೇವು, ನೋಡಿ ಸಾಂಬಾರ್ ಉರಿತಾ ಇದ್ರೆ ಸಾಂಬಾರಿನ ಪರಿಮಳ ಘಮ 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 ಅಂತ ಇರ್ಬೇಕು. ಹೌದೌದು, ಓಪನ್ ಏರ್ ಕಿಚನ್ ಅಲ್ಲೂ ಬರ್ತಾ ಇದೆ. ಹೌದು ನೋಡಿ ಆ ರೀತಿ ಮಾಡ್ತೀವಿ. ಆ ರೀತಿ ಅಳತೆ ಪ್ರಮಾಣ ಗೊತ್ತಿದ್ರೆ ಯಾವ ರೀತಿನಾದ್ರು ಮಾಡ್ಬೋದು. ಮನೇಲಿ ಮಾಡ್ಕೊಂಡ್ರೆ ಮನೆ ತುಂಬಾ ಹರಡಿರ್ಬೇಕು. ತುಂಬಾ ಹರಡುತ್ತೆ. ಹೌದು ಪರಿಮಳ. ಇದೆಲ್ಲ ಎಣ್ಣೆಲೆ ಫ್ರೈ ಆಗ್ಬೇಕು ಸರ್. ಸ್ವಲ್ಪ ಎಣ್ಣೆ ಒಂದೇ ಒಂದು ಟೀ ಸ್ಪೂನ್ ಜಾಸ್ತಿ ಹಾಕಿ ಇಷ್ಟು ಕೂಡ ಎಣ್ಣೆಲೆ ಫ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರ್ ಪುಡಿ. ಈ ಟೈಮಲ್ಲಿ ನೆಕ್ಸ್ಟ್ ಒಂದೇ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತೀನಿ ಸರ್. ಸರಿ, ಆಲ್ಮೋಸ್ಟ್ ಒಂದು ಅರ್ಧ ಸ್ಪೂನ್. ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ತೀನಿ. ನೋಡಿ ಈ ತರ ಇಲ್ಲೆಲ್ಲ ಗೋಲ್ಡ್ ಕಲರ್ ಆಗಿದೆ. ಈಗ ನೆಕ್ಸ್ಟ್ ಈ ಟೈಮಲ್ಲಿ ಧನಿಯಾ. ಓಹೋ, ಇದ್ರದ್ದೇ ಬೇರೆ ಪರಿಮಳ. ಧನಿಯಾ ಬಿದ್ದ ತಕ್ಷಣ ಚೇಂಜ್. ಮತ್ತೆ ಆ ಧನಿಯಾ ಸ್ವಲ್ಪ ಲೈಟ್ ಆಗಿ ಕಲರ್ ಬರಬೇಕು. ಆವಾಗ ಎಣ್ಣೆ ಇದ್ರೆ ಮಾತ್ರ ಅದು ಕಲರ್ ಆಗುತ್ತೆ. ಎಣ್ಣೆ ಇಲ್ಲ ಅಂದ್ರೆ ಅದು ಕಲರ್ ಕಾಣಿಸಲ್ಲ. ಕರೆಕ್ಟ್ ಕರೆಕ್ಟ್. ಧನಿಯಾ ಆಗಿದೆ ನೋಡಿ, ಗೋಲ್ಡ್ ಕಲರ್ ಬಂದಿದೆ. ಅದೇ ಧನಿಯಾ ಘಮ ಘಮ ಅಂತ ಇದೆ. ಈ ಟೈಮಲ್ಲಿ ನಾವು ಬ್ಯಾಡಗಿ ಮೆಣಸಿಕಾಯಿ ಒಂದು 450 ಗ್ರಾಮ್ ಅಷ್ಟು ಬ್ಯಾಡಗಿ ಮೆಣಸಿಕಾಯಿ ಹಾಕ್ತಾ ಇದ್ದೀವಿ. 450 ಇಂದ 500 ಗ್ರಾಮ್ ವರೆಗೂ ಹಾಕೋಬಹುದು. ಖಾರ ಎಷ್ಟು ಬೇಕೋ ಇನ್ನೂ ಸ್ವಲ್ಪ ಖಾರ ತಿನ್ನೋರಾಗ ತಿನ್ಬೋದು, ಏನ್ ತೊಂದರೆ ಇಲ್ಲ. ಬ್ಯಾಡಗಿ ಆದ್ಮೇಲೆ ಬಣ್ಣನೂ ಬರ್ತದೆ. ಒಳ್ಳೆ ಬಣ್ಣ. ನೀವು ಮನೇಲಿ ಮಾಡ್ಕೋಬೇಕಾದ್ರೆ ಏನಾಗುತ್ತೆ ಅಂದ್ರೆ ಬಾಣ್ಲಿ ಚಿಕ್ಕದಿರೋದ್ರಿಂದ ನೀವು ಸಪ್ರೇಟ್ ಹುರ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಇರುತ್ತೆ. ನಮ್ದು ಬಾಣ್ಲಿ ದೊಡ್ಡದಿರುತ್ತೆ, ಕ್ಯಾಟ್ರಿಂಗ್ ಸ್ಟೈಲ್ ಎಲ್ಲ ಮಾಡೋದೆಲ್ಲ. ಮತ್ತೆ ನಮ್ದು ನೀಟಾಗಿ ಆರಾಮ್ಸೆ ಹುರ್ಕೋಬಹುದು, ತೊಂದರೆ ಇಲ್ಲ. ಕರೆಕ್ಟ್. ನೀವು ಮನೇಲಿ ಮಾಡ್ಬೇಕಾದ್ರೆ ಸಪ್ರೇಟ್ ಫಸ್ಟ್ ಬ್ಯಾಡಗಿ ಮೆಣಸಿಕಾಯಿ ಹುರ್ಕೋಬಿಡಿ. ಅದಾದ್ಮೇಲೆ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಹಾಕಿ ಹುರಿದ್ಬೋದು. ಓಕೆ. ಈಗ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಬಿದ್ದಂಗೆ ಆಯ್ತು. ಹೌದು ಸರ್, ಎಲ್ಲ ಐಟಮ್ಸ್ ಹಾಕಿದ್ವಿ. ಸೊ ಇದೇ ರೀತಿ ಸರ್ ಮೀಡಿಯಂ ಫ್ಲೇಮಲ್ಲಿ ಎಷ್ಟು ತುರಿಬೇಕು ಸರ್? ಸರ್ ಬ್ಯಾಡಗಿ ಮೆಣಸಿಕಾಯಿ ಹಾಕಿದ್ಮೇಲೆ ಬ್ಯಾಡಗಿ ಮೆಣಸಿಕಾಯಿ ಉಗುರು ಬೆಚ್ಚಗಾಗಬೇಕು. ಹಿಂಗ್ ಮುಟ್ ನೋಡಿದ್ರೆ ಬೆಚ್ಚಗಿರ್ಬೇಕು, ಆ ಟೈಪ್ ವರ್ಗು ಉರಿಯಬೇಕು. ಅದು ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 5 ಮಿನಿಟ್ಸ್ to 10 ಮಿನಿಟ್ಸ್ ನಿಮ್ಗೆ ಗೊತ್ತಾಗುತ್ತೆ. ಮುಟ್ ನೋಡಿದ್ರೆ ಬ್ಯಾಡಗಿ ಮೆಣಸಿಕಾಯಿ ಗೊತ್ತಾಗುತ್ತೆ ನಿಮ್ಗೆ, ಉಗುರು ಬೆಚ್ಚಗಾಗಬೇಕು. ಇದು ನಮ್ಮ ಸ್ಟೈಲು. ಇದು ಉಗುರು ಬೆಚ್ಚಗಾದ್ರೆ ನಮ್ಗೆ ಅವಾಗ ಸಾಂಬಾರ್ ಪೌಡರ್ಗೆ ಐಟಮ್ ರೆಡಿ ಆಗಿದೆ. ಇದನ್ನ ನಾವು ಪೌಡರ್ ಮಾಡ್ಕೊಂಡು ಈಗ ರೆಡಿ ಆಯ್ತು. ಇದು ರೆಡಿ ಆಗಿದೆ ನೋಡಿ ಸರ್. ಇದು ನೋಡಿ ಎಲ್ಲಾ ಕಡೆ ಒಳ್ಳೆ ಮಿಕ್ಸ್ ಆಗಿದೆ, ಕಲರ್ ಬಂದಿದೆ, ನೀಟಾಗಿದೆ. ಈಗ ಇವಾಗ ಒಂದು ಪ್ಲೇಟ್ ಸರ್ವ್ ಮಾಡ್ಕೋಬೋಣ. ನೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇಷ್ಟು ಕ್ವಾಂಟಿಟಿಲೆಲ್ಲ ನೀವು ಮಿಲ್ಲಲ್ಲೇ ಮಾಡಿಸ್ಕೊಂಬಂದ್ರೆ ನೀಟಾಗೂ ಆಗುತ್ತೆ, ಚೆನ್ನಾಗಾಗುತ್ತೆ. ನೈಸಾಗಿ ಪೌಡ್ರ್ ಮಾಡಿಸಿಟ್ಕೊಳ್ಳಿ. 4 ತಿಂಗಳಾದರೂ ಪರಿಮಳ ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಈಗ ಪೌಡ್ರ್ ಮಾಡಿ ನೋಡ್ಬೋಣ ಸರ್? ಖಂಡಿತ ಸರ್. ಬಾ, ಈ ಮಾಡ್ಕೊಂಬಂದ್ರಿ ಸರ್. ನೋಡಿ ಹೇಗಿದೆ ಕಲರು, ಬಣ್ಣ ಬಣ್ಣ ಕಟ್ಟೋದು ಅಂತ ಹೇಳ್ತಾರಲ್ಲ ಹಂಗೆ. ನಮ್ಮ ಸಾಂಬಾರ್ ಪೌಡ್ರು ನೀವು ಟೇಸ್ಟ್ ಮಾಡಿ ನನಗೆ ಹೇಳಿ. ಅಲ್ಲ, ಟೇಸ್ಟ್ ಮಾಡ್ಬೇಕು ಅಂದ್ರೆ ನಾವು ಮುಂದೆ ಸಾಂಬಾರ್ ಮಾಡ್ಕೋಬೇಕು. ಖಂಡಿತ ಒಂದ್ಸಲಿ ಮಾಡಿ ತೋರಿಸ್ತೀನಿ ಸರ್. ಈಗ ನಮ್ಮ ವೀಕ್ಷಕರಿ ಸರ್ ಇಷ್ಟು ಅದ್ಭುತವಾಗಿ ತೋರಿಸ್ಬಿಟ್ರಿ. ಆರ್ಡರ್ ಮಾಡಿದ್ರೆ ನೀವು ಏನಾದ್ರು ಪೌಡರ್ ಕೊಡ್ತೀರಾ ಸರ್? ಖಂಡಿತ ಕೊಡ್ತೀನಿ ಸರ್, ಖಂಡಿತ ಕೊಡ್ತೀನಿ. ನಂಬರ್ ಡಿಸ್ಪ್ಲೇ ಮಾಡ್ತಾ ಇರ್ತೀವಿ. ಖಂಡಿತ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಫಸ್ಟೇ ಹೇಳ್ಬೇಕು. ಆಕ್ಚುಲಿ ನಮ್ದು ತುಂಬಾ ಬಿಸಿ ಇರುತ್ತೆ. ನೀವು ಫಸ್ಟೇ ಹೇಳಿದ್ರೆ ನಾನು ಒಂದು ವಾರದಲ್ಲಿ ರೆಡಿ ಮಾಡಿ ಕೊಡ್ತೀನಿ ಸರ್. ಖಂಡಿತ. ಎಷ್ಟು ಮಿನಿಮಮ್ ಕ್ವಾಂಟಿಟಿ ಇರಬೇಕು ಸರ್? ಮಿನಿಮಮ್ 1 kg ಸರ್. 1 kg ಇದ್ರೆ ಕೊಡ್ತಾರೆ? ಖಂಡಿತ ಸರ್. ಓಕೆ ಓಕೆ. 1 kg ಅಷ್ಟು ಮಾಡ್ತೀವಿ ನಾವು. ಮಿನಿಮಮ್ 1 kg ಇದ್ರೆ ನೀವು ಆರ್ಡರ್ ಮಾಡಬಹುದು. ಈಗ ಮಾಡಿರೋದನ್ನು ಕೂಡ 1 kg ಅಷ್ಟು ಮಾಡಿದೀವಿ ಸರ್. ಹೌದೌದು. ಸೊ ಅದ್ಭುತವಾದ ಸಾಂಬಾರ್ ಪುಡಿ ಮನೇಲಿ ಮಾಡ್ಕೋಬಹುದು. ಅದೇ ರೀತಿ ನೆಕ್ಸ್ಟ್ ನಾವು ಯಾವಾಗ ಬಿಡುವಿದ್ದಾಗ ಬರ್ತೀವಿ, ಸಾಂಬಾರ್ ತೋರಿಸ್ಬಿಡಿ. ಖಂಡಿತ ಸರ್, ಖಂಡಿತ ಸರ್. ಧನ್ಯವಾದ. ಧನ್ಯವಾದ ಸರ್.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.